ನಿರ್ದೇಶನದ ಕೆಡಿ ಚಿತ್ರದ ಬಿಡುಗಡೆಗೆ ಎದುರು ನೋಡ್ತಾ ಇರುವ ನಟ ಧ್ರುವ ಸರ್ಜಾ ಇದೀಗ ಹೊಸ ಚಿತ್ರದಲ್ಲಿ ಪ್ರೇಕ್ಷಕರ ಎದುರು ಬರಲು ಸಿದ್ಧವಾಗಿದ್ದಾರೆ. ಆಕ್ಷನ್ ಪ್ರಿನ್ಸ್ ಇದೀಗ ಕೆರೆಬೇಟೆ ಚಿತ್ರದ ಖ್ಯಾತಿಯ ನಿರ್ದೇಶಕ ರಾಜ್ಗುರು ಬಿ ಅವರೊಂದಿಗೆ ಕಂಟೆಂಟ್ ಆಧಾರಿತ ಕಮರ್ಷಿಯಲ್ ಎಂಟರ್ಟೈನರ್ ಚಿತ್ರಕ್ಕಾಗಿ ಕೈ ಜೋಡಿಸಿದ್ದಾರೆ ಅಂತ ವರದಿಯಾಗಿದೆ. ಮೂಲಗಳ ಪ್ರಕಾರ ಕಥೆಯು ಗ್ರಾಮೀಣ ಹಿನ್ನೆಲೆಯನ್ನ ಬೇರೂರಿದ್ದು ನಾಟಕ ಮತ್ತು ಆಕ್ಷನ್ ಮಿಶ್ರಣ ಹೊಂದಿದೆ. ಚಿತ್ರಕ್ಕೆ ಗೋಲ್ಡ್ ಮೈನ್ಸ್ ಟೆಲಿಫಿಲ್ಮ್ಸ್ನ ಮನೀಷಾ ಅವರು ಬಂಡವಾಳ ಹೂಡುತ್ತಿದ್ದಾರೆ. ಈ ಚಿತ್ರದ ನಾಯಕಿ ಯಾರೆಂಬ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದ್ರು. ರಾಜ್ಗುರು ನಿರ್ದೇಶನದ ಚಿತ್ರದಲ್ಲಿ ಧ್ರುವ ಸರ್ಜಾ ಅವರಿಗೆ ಜೋಡಿಯಾಗಿ ನಟಿ ರಚಿತಾ ರಾಮ್ ಮತ್ತೆ ಕಾಣಿಸಿಕೊಳ್ಳಲಿದ್ದಾರೆ ಅಂತ ತಿಳಿದು ಬಂದಿದೆ. ಭರ್ಜರಿ ಬಿಡುಗಡೆಯಾದ 8 ವರ್ಷಗಳ ನಂತರ ಧ್ರುವ ಮತ್ತು ರಚಿತಾ ಬೆಳ್ಳಿತೆರೆಯಲ್ಲಿ ಒಟ್ಟಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಚೇತನ್ ಕುಮಾರ್ ನಿರ್ದೇಶನದ ಭರ್ಜರಿ ಚಿತ್ರದಲ್ಲಿ ಇಬ್ಬರ ಕೆಮಿಸ್ಟ್ರಿ ಸಖತ್ ವರ್ಕ್ ಆಗಿತ್ತು. ಇದೀಗ ಈ ಜೋಡಿ ಅದೇ ಕೆಮಿಸ್ಟ್ರಿಯನ್ನ ತೆರೆ ಮೇಲೆ ಮರುಸೃಷ್ಟಿಸುತ್ತದೆಯೇ ಅಂತ ಅಭಿಮಾನಿಗಳು ಕಾಯುತ್ತಿದ್ದಾರೆ. ಇನ್ನು ಅಧಿಕೃತವಾಗಿ ಘೋಷಿಸಿಲ್ಲವಾದರೂ ಚಿತ್ರವು ಪ್ರೀ ಪ್ರೊಡಕ್ಷನ್ಸ್ನ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಅದ್ದೂರಿ ಮುಹೂರ್ತ ಕಾರ್ಯಕ್ರಮ ನೆರವೇರುವ ನಿರೀಕ್ಷೆ ಇದೆ ಅಂತ ವರದಿಯಾಗಿದೆ. ಅಕಿರಾ, ವಾಸುಲಾನ್ ಪಕ್ಕ ಕಮರ್ಷಿಯಲ್, ಆರಾಮ್ ಅರವಿಂದ ಸ್ವಾಮಿ ಮುಂತಾದ ಸಿನಿಮಾಗಳಲ್ಲಿ ಮಿಂಚಿರುವ ನಟ ಅನೀಶ್ ತೇಜೇಶ್ವರ್ ಇದೀಗ ಅನೀಶ್ ತೇಜೇಶ್ವರ್ ಅಭಿನಯಿಸಿರುವ ಹೊಸ ಸಿನಿಮಾ ಲವ್ ಓಟಿಪಿ ನವೆಂಬರ್ 14ರಂದು ತೆರೆ ಕಂಡಿತು. ಲವ್ ಓಟಿಪಿ ಚಿತ್ರಕ್ಕೆ ಉತ್ತಮ ವಿಮರ್ಶೆಗಳು ಲಭಿಸಿವೆ. ಆದರೆ ಥಿಯೇಟರ್ ಕಡೆಗೆ ಜನ ಬರ್ತಾ ಇಲ್ಲ. ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಆಗ್ತಾ ಇಲ್ಲ. ಪರಿಣಾಮ ಬೇಸರಗೊಂಡು ಅನೀಶ್ ತೇಜೇಶ್ವರ್ ಕಣ್ಣೀರು ಸುರಿಸಿದ್ದಾರೆ. ಲವ್ ಓಟಿಪಿ ಸಿನಿಮಾಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಹತಾಶರಾಗಿ ಫೇಸ್ಬುಕ್ನಲ್ಲಿ ಅನೀಶ್ ತೇಜೇಶ್ವರ್ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಮಸ್ಕಾರ, ತುಂಬಾ ನೋವಿನಿಂದ ಹತಾಶೆಯಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. 14 ವರ್ಷಗಳ ನಿರಂತರ ಶ್ರಮ ಸೋಲುಗಳಿಗೆ ಕಂಗೆಡದೆ ಸಿನಿಮಾದಿಂದ ಸಿನಿಮಾಗೆ ಆಶಾದಾಯಕವಾಗಿಯೇ ಇಲ್ಲಿವರೆಗೂ ಬಂದೆ. ನನ್ನ ವೃತ್ತಿ ಬದುಕಿನಲ್ಲಿ ದಿ ಬೆಸ್ಟ್ ರಿವ್ಯೂಸ್ ಲವ್ ಓಟಿಪಿಗೆ ಸಿಕ್ಕಿದೆ. ಆದರೆ ಥಿಯೇಟರ್ ಕಡೆಗೆ ಯಾರು ಯಾಕೆ ಬರ್ತಾ ಇಲ್ಲ, ನಾನು ಇನ್ನೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತು ನಾಳೆಯೊಳಗೆ ಪ್ರೇಕ್ಷಕರು ಬಂದರೆ ಕೈ ಹಿಡಿದ್ರೆ ಮುಂದಿನ ದಾರಿ, ಇಲ್ಲಾಂದ್ರೆ ಇಲ್ಲಿಗೆ ನನ್ನ ಸಿನಿಮಾ ಪ್ರಯತ್ನವನ್ನು ನಿಲ್ಲಿಸ್ತೀನಿ. ತುಂಬಾ ದುಃಖದಿಂದ ಈ ವಿಚಾರ ಹೇಳ್ತಿದ್ದೀನಿ. ಈ ಕಣ್ಣೀರು ಸಿಂಪತಿಗಲ್ಲ, ಗಿಮಿಕ್ಕು ಅಲ್ಲ, ನನ್ನ ಅಂತರಾಳದ ನೋವಿದು ಅಂತ ಫೇಸ್ಬುಕ್ನಲ್ಲಿ ಬರೆದುಕೊಂಡು ಅನೀಶ್ ತೇಜೇಶ್ವರ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ಅನೀಶ್ ತೇಜೇಶ್ವರ್ ಕಣ್ಣೀರಿಟ್ಟಿದ್ದಾರೆ. ದುನಿಯಾ ವಿಜಯ್ ಹಾಗೂ ಶ್ರೇಯಸ್ ಮಂಜು ಕಾಂಬಿನೇಷನ್ನ ಮಾರುತ ಸಿನಿಮಾ ಇದೇ ನವೆಂಬರ್ 21ಕ್ಕೆ ತೆರೆಗೆ ಬರ್ತಾ ಇದೆ. ಎಸ್ ನಾರಾಯಣ್ ನಿರ್ದೇಶಿಸಿ ಕೆ ಮಂಜು ಹಾಗೂ ರಮೇಶ್ ಯಾದವ್ ಜಂಟಿಯಾಗಿ ನಿರ್ಮಿಸಿರುವ ಚಿತ್ರವಿದು. ಬೃಂದಾ ಆಚಾರ್ಯ ಚಿತ್ರದ ನಾಯಕಿ. ಎಸ್ ನಾರಾಯಣ್ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕಥೆಯನ್ನ ಒಳಗೊಂಡ ಈ ಚಿತ್ರದ ಪ್ರಮುಖ ಪಾತ್ರಕ್ಕೆ ಗಮನ ಸೆಳೆಯುವ ಕಲಾವಿದರು ಬೇಕಿತ್ತು. ಆಗ ನಮಗೆ ನೆನಪಾಗಿದೆ ದುನಿಯಾ ವಿಜಯ್ ಅವರು ಪಾತ್ರವನ್ನ ಒಪ್ಪಿ ನಟಿಸಿದ್ದು ಖುಷಿ ಕೊಟ್ಟಿದೆ. ಇದು ನನ್ನ ನಿರ್ದೇಶನದ 51ನೇ ಚಿತ್ರ. ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಗಮನ ಕೊಟ್ಟರು ಕಡಿಮೆ, ಅದರಲ್ಲೂ ಹೆಣ್ಣು ಮಕ್ಕಳ ಮೇಲಂತೂ ವಿಶೇಷ ಗಮನ ಕೊಡಬೇಕು. ತಂದೆ ತಾಯಿ ಮಕ್ಕಳ ಜೊತೆಗೆ ಸ್ವಲ್ಪ ಸಮಯ ಕೊಡಬೇಕು. ಇಲ್ಲದೆ ಹೋದ್ರೆ ಏನೆಲ್ಲ ಆಗುತ್ತೆ ಎಂಬುದನ್ನ ಈ ಚಿತ್ರದ ಮೂಲಕ ತೋರಿಸಿದ್ದೇವೆ. ಮಾರುತ 2 ಕೂಡ ಬರಲಿದೆ. ಅದರ ಚಿತ್ರಕಥೆ ನಡೀತಾ ಇದೆ. ಅದರಲ್ಲೂ ದುನಿಯಾ ವಿಜಯ್ ಅವರು ನಟಿಸಲಿದ್ದಾರೆ ಎಂದರು. ವಿಶೇಷ ಪಾತ್ರದಲ್ಲಿ ರವಿಚಂದ್ರನ್ ಅವರು ನಟಿಸಿದ್ದಾರೆ. ದುನಿಯಾ ವಿಜಯ್, ಮನುಷ್ಯನಿಗೆ ಶಿಸ್ತು ಮತ್ತು ಸಮಯ ಪಾಲನೆ ಮುಖ್ಯ. ನಾನು ಅದನ್ನ ಎಸ್ ನಾರಾಯಣ್ ಅವರಿಂದ ಕಲಿತಿದ್ದೇನೆ. ಒಂದು ಒಳ್ಳೆಯ ಚಿತ್ರದ ಮೂಲಕ ನಿಮ್ಮ ಮುಂದೆ ಬರ್ತೇವೆನ್ನುವಂತಹ ಖುಷಿ ಇದೆ ಎಂದರು. ನವೆಂಬರ್ 21ಕ್ಕೆ 225ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾ ತೆರೆಗೆ ಬರುತ್ತಿದೆ. ಖ್ಯಾತ ನಿರ್ದೇಶಕ ಎಸ್ ರಾಜಮೌಳಿ ಹಾಗೂ ಮಹೇಶ್ ಬಾಬು ಕಾಂಬಿನೇಷನ್ನಲ್ಲಿ ತಯಾರಾಗ್ತಾ ಇರುವ ಹೊಸ ಸಿನಿಮಾದ ಟೈಟಲ್ ಅನಾವರಣಗೊಂಡಿದೆ. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಡೀತಾ ಇರುವ ಗ್ಲೋಬ್ ಟ್ರೋಟರ್ ಕಾರ್ಯಕ್ರಮದಲ್ಲಿ ರಾಜಮೌಳಿ ನಿರ್ದೇಶಿಸುತ್ತಿರುವ, ಮಹೇಶ್ ಬಾಬು ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಹೊಸ ಸಿನಿಮಾಕ್ಕೆ ವಾರಣಾಸಿ ಅಂತ ಹೆಸರಿಡಲಾಗಿದೆ. ಬೃಹತ್ ಎಲ್ಇಡಿ ಪರದೆಯಲ್ಲಿ ಬೃಹತ್ ಜನಸ್ತೋಮದ ನಡುವೆ ಸಿನಿಮಾದ ಟೈಟಲ್ ಹಾಗೂ ಮಹೇಶ್ ಬಾಬು ಅವರ ಫಸ್ಟ್ ಲುಕ್ ಅನಾವರಣಗೊಂಡಿದೆ. ಅಭಿಮಾನಿಗಳು ಟೈಟಲ್ ಕೇಳಿ ಸಂಭ್ರಮಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ರಾಜಮೌಳಿ ಅವರ ತಂದೆ ಎಸ್ ವಿಜಯೇಂದ್ರ ಪ್ರಸಾದ್ ಕತೆ ಹೊಂದಿರುವ ಬಿಗ್ ಬಜೆಟ್ ಚಿತ್ರ ಆಫ್ರಿಕಾದ ದಟ್ಟ ಕಾಡುಗಳಲ್ಲಿ ಚಿತ್ರೀಕರಣವಾಗ್ತಾ ಇದ್ದು ಪೃಥ್ವಿರಾಜ್, ಸುಕುಮಾರನ್, ಪ್ರಿಯಾಂಕ್ ಚೋಪ್ರಾ ಮತ್ತಿತರರು ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಚಿತ್ರದಲ್ಲಿ ಪ್ರಿಯಾಂಕಾ ಮಂದಾಕಿನಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಚಿತ್ರಕ್ಕೆ ತಾತ್ಕಾಲಿಕವಾಗಿ SSMB29 ಅಂತ ಹೆಸರಿಡಲಾಗಿದೆ. ಗುಂಡಿನ ಕಾಳಗದ ನಡುವೆ ಹಳದಿ ಸೀರೆಯುಟ್ಟ ಪ್ರಿಯಾಂಕಾ ಗನ್ ಹಿಡಿದು ಶೂಟ್ ಮಾಡ್ತಾ ಇರುವುದು ಕಂಡುಬರುತ್ತೆ. ಈ ಚಿತ್ರವು ಆಕ್ಷನ್ ಚಿತ್ರವಾಗುತ್ತದೆಯೇ ಅಥವಾ ಸೈನ್ಸ್ ಫಿಕ್ಷನ್ ಚಿತ್ರವೇ ಎಂಬುದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಇನ್ನು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವ ಪೃಥ್ವಿರಾಜ್, ಸುಕುಮಾರನ್ ಅವರ ಪಾತ್ರದ ಪೋಸ್ಟರ್ನಲ್ಲಿ ನಟನನ್ನ ಸೈಬರ್ನೆಟಿಕ್ ಕೈಗಳನ್ನ ಹೊಂದಿರುವಂತಹ ವೀಲ್ ಚೇರ್ನಲ್ಲಿ ಕುಳಿತಿರುವಂತೆ ತೋರಿಸಲಾಗಿದೆ. SSMB29 ನಲ್ಲಿ ಪೃಥ್ವಿರಾಜ್ ಕುಂಭನ ಪಾತ್ರವನ್ನ ನಿರ್ವಹಿಸಲಿದ್ದಾರೆ.
ದಿನವೂ ತಮ್ಮ ಮಕ್ಕಳನ್ನ ನೋಡಬೇಕು, ಗಂಡನನ್ನ ನೋಡಬೇಕು ಅಂತ ಎಮೋಷನಲ್ ಆಗ್ತಾ ಇದ್ದ ನಟಿ ಸಂಜನಾ ಗಲ್ರಾನಿಗೆ ತೆಲುಗು ಬಿಗ್ ಬಾಸ್ ಸೀಸನ್ 9ರಲ್ಲಿ ದೊಡ್ಡ ಶಾಕ್ ಎದುರಾಗಿದೆ. ತನ್ನ ಇಬ್ಬರು ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದಿರುವ ಸಂಜನಾ ಫ್ಯಾಮಿಲಿ ವೀಕ್ ನಿಂದ ವಂಚಿತರಾಗಿದ್ದಾರೆ. ಶನಿವಾರದ ಎಪಿಸೋಡ್ನಲ್ಲಿ ನಾಗಾರ್ಜುನ ಅವರು ಮನೆಯ ಮೇಲೆ ಬಿಗ್ ಬಾಸ್ 2 ದೊಡ್ಡ ಬಾಂಬ್ಗಳನ್ನ ಹಾಕಲಿದ್ದಾರೆ ಅಂತ ಶಾಕ್ ನೀಡಿದ್ರು. ಅದರಲ್ಲಿ ಒಂದು ಡಬಲ್ ಎಲಿಮಿನೇಷನ್ ಆಗಿತ್ತು, ಇನ್ನೊಂದು ಏನು ಎಂಬುದನ್ನ ತಿಳಿಯೋದಕ್ಕೆ ಸ್ಪರ್ಧಿಗಳಿಗೆ ಒಂದು ಸಣ್ಣ ಟಾಸ್ಕ್ ನೀಡಲಾಯಿತು. ಟಾಸ್ಕ್ನಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಯು ತನಗೆ ಯಾರು ಹೆಚ್ಚು ಬೆಂಬಲ ನೀಡುತ್ತಿದ್ದಾರೆ ಮತ್ತು ಯಾರು ತನ್ನ ಆಟವನ್ನ ಕೆಳಗೆ ಎಳಿತಾ ಇದ್ದಾರೆ ಅಂತ 2 ಹೆಸರನ್ನ ಘೋಷಿಸಬೇಕಿತ್ತು. ಈ ಟಾಸ್ಕ್ನಲ್ಲಿ 4 ಜನ ಸ್ಪರ್ಧಿಗಳು ಸಂಜನಾರಿಂದ ತಮ್ಮ ಆಟಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹೀಗಾಗಿ ಮನೆಯಲ್ಲಿ 2ನೇ ಬಾಂಬ್ ಸಂಜನಾ ಗಲ್ರಾನಿ ಮೇಲೆ ಬಿದ್ದಿದೆ. ಹೌದು, ಸಂಜನಾ ಗಲ್ರಾನಿಗೆ ನೋ ಫ್ಯಾಮಿಲಿ ವೀಕ್ ಎನ್ನುವಂತಹ ಬಾಂಬ್ ಬಿದ್ದಿದೆ. ಇದನ್ನ ನೋಡಿದ ತಕ್ಷಣ ಸಂಜನಾ ಕಣ್ಣೀರಿಟ್ಟಿದ್ದಾರೆ. ಯಾಕಂದ್ರೆ ಸಂಜನಾಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಹೀಗಾಗಿ ಫ್ಯಾಮಿಲಿ ವೀಕ್ ನಲ್ಲಿ ಹೇಗಾದ್ರೂ ತನ್ನ ಮಕ್ಕಳನ್ನ ನೋಡಬಹುದು, ಗಂಡನನ್ನ ನೋಡಬಹುದು ಅಂತ ಪ್ರತಿದಿನ ಅಳುತ್ತಾ ಕಾಯ್ತಾ ಇದ್ರು. ಅಂತಹ ಸಂಜನಾಗೆ ನೋ ಫ್ಯಾಮಿಲಿ ವೀಕ್ ಅಂದ್ರೆ ನೋವಾಗೋದು ಸಹಜ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.